ನಮಸ್ಕಾರ ಸ್ನೇಹಿತರೆ, ಕನ್ಯಾ ರಾಶಿಯವರ ವರ್ಗೋಪಾಲಿಗೆ ಈ ತಿಂಗಳು ಬುದ್ಧಿವಂತಿಕೆಯಿಂದ ದೊಡ್ಡ ಯಶಸ್ಸು ಸಿಗುವಂತಹ ಅದ್ಭುತ ಸಮಯ ಕಾದಿದೆ. ಹೌದು, ನಿಮ್ಮ ರಾಶ್ಯಾಧಿಪತಿ ಬುಧನ ಶುಭ ಸಂಚಾರದಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಬರಲಿರುವ ಆ ಅನಿರೀಕ್ಷಿತ ಧನಲಾಭ ಯಾವುದು? ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ನಿಮ್ಮ ಮದುವೆ ಮಾತುಕತೆಗಳಿಗೆ ಈ ತಿಂಗಳು ಕಂಕಣಬಲ ಕೂಡಿ ಬರಲಿದೆಯೇ? ವೃತ್ತಿಜೀವನದಲ್ಲಿ ಸಹೋದರನ ಬೆಂಬಲದಿಂದ ನಿಮಗೆ ಸಿಗಲಿರುವ ದೊಡ್ಡ ತಿರುವು ಯಾವುದು ಎಂಬ ಸಂಪೂರ್ಣ ಮತ್ತು ಆಳವಾದ ವಿಶ್ಲೇಷಣೆಯನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋದ ಕೊನೆಯಲ್ಲಿ ನಿಮ್ಮ ಅದೃಷ್ಟವನ್ನು ದುಪ್ಪಟ್ಟು ಮಾಡುವ ವಿಶೇಷ ಪರಿಹಾರವನ್ನು ತಿಳಿಸಲಿದ್ದೇನೆ. ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. 1. ವೃತ್ತಿಜೀವನ ಮತ್ತು ಉದ್ಯೋಗದ ಆಳವಾದ ವಿಶ್ಲೇಷಣೆ. ಸ್ಥಾನಮಾನ. ನಿಮ್ಮ ರಾಶ್ಯಾಧಿಪತಿಯಾದ ಬುಧನ ಶುಭ ಸಂಚಾರದಿಂದಾಗಿ ನಿಮ್ಮ ಬುದ್ಧಿಶಕ್ತಿ ಮತ್ತು ಕಾರ್ಯಕ್ಷಮತೆ ಅತ್ಯುತ್ತಮವಾಗಿರುತ್ತದೆ. ಕಚೇರಿಯಲ್ಲಿ ಕಠಿಣವಾದ ಸವಾಲುಗಳನ್ನು ನಿಮ್ಮ ಚತುರತೆಯಿಂದ ಬಗೆಹರಿಸುತ್ತೀರಿ. ಇದರಿಂದಾಗಿ ಸಹೋದ್ಯೋಗಿಗಳಲ್ಲಿ ಮತ್ತು ಮೇಲಧಿಕಾರಿಗಳಲ್ಲಿ ನಿಮ್ಮ ಮೇಲಿನ ಗೌರವ ಹಾಗೂ ನಂಬಿಕೆ ದುಪ್ಪಟ್ಟಾಗಲಿದೆ. ಸಾರ್ವಜನಿಕ ರಂಗ ಅಥವಾ ಆಡಳಿತ ಮಂಡಳಿಯಲ್ಲಿ ಜವಾಬ್ದಾರಿಯುತ ಸ್ಥಾನ ಸಿಗುವ ಯೋಗವಿದೆ. ಹೊಸ ಯೋಜನೆ. ನೀವು ಡಿಜಿಟಲ್ ಕಂಟೆಂಟ್ ಕ್ರಿಯೇಷನ್, ವೆಬ್ಸೈಟ್ ಮ್ಯಾನೇಜ್ಮೆಂಟ್, ಐಟಿ ಅಥವಾ ಕೌನ್ಸೆಲಿಂಗ್ ಕ್ಷೇತ್ರದಲ್ಲಿ ಇದ್ದರೆ ಹೊಸ ಪ್ರಾಜೆಕ್ಟ್ಗಳು ಸುಲಭವಾಗಿ ಸಿಗಲಿವೆ. ನಿಮ್ಮ ಹೊಸ ಯೋಜನೆಗಳಿಗೆ ಅಥವಾ ಬ್ಯೂಸಿನೆಸ್ ಐಡಿಯಾಗಳಿಗೆ ಹೂಡಿಕೆದಾರರಿಂದ ಇನ್ವೆಸ್ಟರ್ಸ್ ಉತ್ತಮ ಪ್ರೋತ್ಸಾಹ ಸಿಗಲಿದೆ. ಎಚ್ಚರಿಕೆ. ಕನ್ಯಾ ರಾಶಿಯವರ ಸ್ವಭಾವವೇ ಪ್ರತಿಯೊಂದು ಕೆಲಸದಲ್ಲೂ ಪರ್ಫೆಕ್ಷನ್ ಹುಡುಕುವುದು. ಆದರೆ ಈ ತಿಂಗಳು ಅತಿಯಾದ ನಿಖರತೆಗೆ ಹೋಗಿ ಕೆಲಸವನ್ನು ವಿಳಂಬ ಮಾಡಬೇಡಿ. ಕಚೇರಿಯಲ್ಲಿ ನಿಮ್ಮ ಏಳಿಗೆಯನ್ನು ಸಹಿಸದ ಕೆಲವರು ನಿಮ್ಮ ವಿರುದ್ಧ ಸಣ್ಣಪುಟ್ಟ ಪಿತೂರಿ ನಡೆಸಬಹುದು, ಆದರೆ ನಿಮ್ಮ ಚಾಣಾಕ್ಷತನದಿಂದ ಅವೆಲ್ಲವೂ ಧೂಳೀಪಟವಾಗಲಿವೆ. 2. ಆರ್ಥಿಕ ಮತ್ತು ಹಣಕಾಸು ವ್ಯವಹಾರ. ಆದಾಯದ ಮೂಲಗಳು. ಆರ್ಥಿಕ ರಂಗದಲ್ಲಿ ಈ ತಿಂಗಳು ನಿಮಗೆ ಸುವರ್ಣಾವಕಾಶಗಳು ಕಾದಿವೆ. ನಿಮ್ಮ ನಿಯಮಿತ ಆದಾಯದ ಜೊತೆಗೆ ಆನ್ಲೈನ್ ನೆಟ್ವರ್ಕ್, ಸೋಷಿಯಲ್ ಮೀಡಿಯಾ ಮಾನಿಟೈಸೇಷನ್ ಅಥವಾ ಬ್ಲಾಗಿಂಗ್ನಂತಹ ಮೂಲಗಳಿಂದ ಅನಿರೀಕ್ಷಿತ ಧನಲಾಭವಾಗಲಿದೆ. ಜಾಹೀರಾತು ಮತ್ತು ಪ್ರಾಯೋಜಕತ್ವದ ಸ್ಪಾನ್ಸರ್ಶಿಪ್ಸ್ ಮೂಲಕವೂ ಆದಾಯ ಹೆಚ್ಚಲಿದೆ. ಹೂಡಿಕೆ. ಈ ತಿಂಗಳು ಮ್ಯೂಚುವಲ್ ಫಂಡ್ಗಳು, ಸಿಪ್ ಅಥವಾ ದೀರ್ಘಾವಧಿಯ ಸುರಕ್ಷಿತ ಹೂಡಿಕೆಗಳಿಗೆ ಅತ್ಯಂತ ಸೂಕ್ತವಾಗಿದೆ. ಶೇಖರಿಸಿದ ಹಣವನ್ನು ವ್ಯವಸ್ಥಿತವಾಗಿ ಹೂಡಿಕೆ ಮಾಡಲು ಯೋಜನೆ ರೂಪಿಸುತ್ತೀರಿ. ತಾಂತ್ರಿಕ ವಲಯದ ಷೇರುಗಳ ಮೇಲೆ ಕಣ್ಣಿಡುವುದು ಒಳ್ಳೆಯದು. ಸಾಲ. ಹಳೆಯ ಸಾಲದ ಬಾಕಿಗಳಿದ್ದರೆ ಅದನ್ನು ತೀರಿಸಿ ನಿಟ್ಟುಸಿರು ಬಿಡಲಿದ್ದೀರಿ. ಆದರೆ ಈ ತಿಂಗಳು ಯಾರದ್ದೋ ಮಾತು ಕೇಳಿ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡುವುದು ಅಥವಾ ಶ್ಯೂರಿಟಿ ಗ್ಯಾರಂಟರ್ ಸಹಿ ಹಾಕುವುದು ಬೇಡ. ಅದು ನಿಮ್ಮ ಆರ್ಥಿಕ ನೆಮ್ಮದಿಗೆ ಭಂಗ ತರಬಹುದು. 3. ಪ್ರೀತಿ, ಮದುವೆ ಮತ್ತು ಕೌಟುಂಬಿಕ ಸಂಬಂಧ. ಮದುವೆ ಮಾತುಕತೆ. ವಿವಾಹಾಕಾಂಕ್ಷಿಗಳಿಗೆ ಈ ತಿಂಗಳು ಬಹಳ ಆಶಾದಾಯಕವಾಗಿದೆ. ಕಂಕಣ ಬಲ ಕೂಡಿ ಬರಲು ಇದ್ದ ಅಡೆತಡೆಗಳು ನಿವಾರಣೆಯಾಗಲಿವೆ. ನಿಮ್ಮ ಮನಸ್ಸಿಗೆ ಒಪ್ಪುವಂತಹ ಮತ್ತು ನಿಮ್ಮ ವೃತ್ತಿಬದುಕನ್ನು ಗೌರವಿಸುವಂತಹ ಉತ್ತಮ ಸಂಬಂಧ ನಿಶ್ಚಯವಾಗುವ ಎಲ್ಲಾ ಲಕ್ಷಣಗಳಿವೆ. ಪ್ರೇಮ ಜೀವನದಲ್ಲಿ ಇದ್ದ ತಪ್ಪು ತಿಳುವಳಿಕೆಗಳು ದೂರವಾಗಿ ಪರಸ್ಪರ ನಂಬಿಕೆ ಹೆಚ್ಚುತ್ತದೆ. ಸಹೋದರನ ಬೆಂಬಲ. ನಿಮ್ಮ ಕೌಟುಂಬಿಕ ಜೀವನದಲ್ಲಿ ನಿಮ್ಮ ಕಿರಿಯ ಅಥವಾ ಹಿರಿಯ ಸಹೋದರನ ಪಾತ್ರ ದೊಡ್ಡದಾಗಿರಲಿದೆ. ಯಾವುದೇ ಪ್ರಮುಖ ಆಸ್ತಿ ನಿರ್ಧಾರ ಅಥವಾ ವ್ಯವಹಾರದ ಗೊಂದಲಗಳಿದ್ದರೂ ಸಹೋದರನ ಬೆಂಬಲ ಮತ್ತು ಸಲಹೆಯಿಂದ ಎಲ್ಲವೂ ಸುಸೂತ್ರವಾಗಿ ಬಗೆಹರಿಯುತ್ತದೆ. ಒಡಹುಟ್ಟಿದವರೊಂದಿಗಿನ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿದೆ. ಸಾಮಾಜಿಕ ಜೀವನ. ಸಾಮಾಜಿಕವಾಗಿ ನಿಮ್ಮ ನೆಟ್ವರ್ಕ್ ವಿಸ್ತಾರವಾಗಲಿದೆ. ಹೊಸ ಪ್ರಭಾವಿ ವ್ಯಕ್ತಿಗಳು ಮತ್ತು ಕ್ರಿಯೇಟಿವ್ ಜನರ ಒಡನಾಟ ಸಿಗಲಿದೆ. ಇದು ನಿಮ್ಮ ವೃತ್ತಿಪರ ಬೆಳವಣಿಗೆಗೆ ಭವಿಷ್ಯದಲ್ಲಿ ನೆರವಾಗಲಿದೆ. 4. ಆರೋಗ್ಯ ಮತ್ತು ಜೀವನಶೈಲಿ. ಮಾನಸಿಕ ನೆಮ್ಮದಿ. ಕೆಲಸದ ಅತಿಯಾದ ಒತ್ತಡ ಮತ್ತು ಎಲ್ಲವನ್ನೂ ನಾನೇ ನಿಭಾಯಿಸಬೇಕು ಎನ್ನುವ ಹಠದಿಂದಾಗಿ ಮಾನಸಿಕವಾಗಿ ಸ್ವಲ್ಪ ಆಯಾಸವಾಗಬಹುದು. ರಾತ್ರಿ ವೇಳೆ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಬಳಕೆಯನ್ನು ಕಡಿಮೆ ಮಾಡಿ ಕಣ್ಣುಗಳಿಗೆ ಮತ್ತು ಮೆದುಳಿಗೆ ವಿಶ್ರಾಂತಿ ನೀಡುವುದು ಅಗತ್ಯ. ಪ್ರಕೃತಿಯ ಮಡಲಿನಲ್ಲಿ ಸ್ವಲ್ಪ ಸಮಯ ಕಳೆಯುವುದು ಒಳ್ಳೆಯದು. ದೈಹಿಕ ಆರೋಗ್ಯ. ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸಾಧಾರಣವಾಗಿದೆ. ಆದರೂ ಶೀತ, ಗಂಟಲು ನೋವು ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಣ್ಣಪುಟ್ಟ ಏರುಪೇರುಗಳು ಕಾಣಿಸಿಕೊಳ್ಳಬಹುದು. ಆಹಾರದಲ್ಲಿ ಪೌಷ್ಟಿಕಾಂಶಗಳು ಹೆಚ್ಚಾಗಿರುವಂತೆ ನೋಡಿಕೊಳ್ಳಿ ಮತ್ತು ನಿಯಮಿತವಾಗಿ ಕಣ್ಣಿನ ತಪಾಸಣೆ ಮಾಡಿಸಿಕೊಳ್ಳುವುದು ಉತ್ತಮ. ವಿಶೇಷ ಪರಿಹಾರಗಳು, ರೆಮಿಡೀಸ್. 1. ವಿಷ್ಣು ಸಹಸ್ರನಾಮ. ಬುಧನ ಅನುಗ್ರಹಕ್ಕಾಗಿ ಪ್ರತಿದಿನ ಅಥವಾ ಬುಧವಾರದ ದಿನ ವಿಷ್ಣು ಸಹಸ್ರನಾಮ ಪಠಿಸುವುದು ಅಥವಾ ಕೇಳುವುದು ನಿಮ್ಮ ಬುದ್ಧಿಶಕ್ತಿಯನ್ನು ಮತ್ತಷ್ಟು ಚುರುಕುಗೊಳಿಸುತ್ತದೆ. 2. ಹಸಿರು ಹೆಸರುಬೇಳೆ ದಾನ. ಬುಧವಾರದಂದು ದೇವಸ್ಥಾನಕ್ಕೆ ಅಥವಾ ಅಗತ್ಯವಿರುವವರಿಗೆ ಹಸಿರು ಹೆಸರು ಬೇಳೆಯನ್ನು ದಾನ ಮಾಡಿ. 3. ಗಿಡಗಳಿಗೆ ನೀರು ಹಾಕುವುದು. ನಿಮ್ಮ ಮನೆಯಲ್ಲಿ ಅಥವಾ ಸುತ್ತಮುತ್ತಲಿರುವ ಹಸಿರು ಗಿಡಗಳಿಗೆ ಪ್ರತಿದಿನ ನೀರು ಹಾಕಿ ಪೋಷಿಸುವುದು ನಿಮ್ಮ ಜಾತಕದಲ್ಲಿ ಬುಧ ಗ್ರಹದ ಬಲವನ್ನು ಹೆಚ್ಚಿಸುತ್ತದೆ. ಕನ್ಯಾ ರಾಶಿಯವರಿಗೆ ಈ ತಿಂಗಳು ಯೋಜನೆಗಳ ಯಶಸ್ಸು ಮತ್ತು ಆರ್ಥಿಕ ಸುಧಾರಣೆಯ ಭರವಸೆಯನ್ನು ನೀಡುತ್ತದೆ.
ಪ್ರತಿದಿನದ ನಿಖರವಾದ ರಾಶಿ ಭವಿಷ್ಯವನ್ನು ಪಡೆದುಕೊಳ್ಳಲು ಮರೆಯದೆ ನಮ್ಮ ಆಸ್ಟ್ರೋ ರಾಶಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.